ಪ್ರೀತಿಯರೇ, 10th ಡಿಸೆಂಬರ್ ದ ಡೇ ಆಫ್ ಹ್ಯೂಮನ್ ರೈಟ್ಸ್ 1948ರಲ್ಲಿ UN ಜನರಲ್ ಅಸೆಂಬ್ಲಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ದ ಹ್ಯೂಮನ್ ರೈಟ್ಸ್ನ ಘೋಷಣೆದ ಗೌರವಕ್ಕಾಗಿ ಡಿಸೆಂಬರ್ 10 ಅತಿ ವಿಶೇಷವಾಗಿ ಆಚರಿಸುತ್ತಾರೆ. ಪ್ರೀತಿಯರೇ, ಈ ದಿನವು ಪ್ರತಿಯೊಬ್ಬರಿಗೂ ಜಾತಿ, ಧರ್ಮ, ಲಿಂಗ, ವರ್ಣ, ದೇಶ, ಭಾಷೆ ಎಂಬ ಭೇದ ಭಾವವಿಲ್ಲದೆ ಜನ್ಮಸಿದ್ಧವಾಗಿ ಹೊಂದಿರುವಂತಹ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಹಾಗೂ ಗೌರವ ಮುಂತಾದ ಮೂಲಭೂತ ಹಕ್ಕುಗಳ ಮಹತ್ವವನ್ನು ತಿಳಿಸುವಂತಹ ಹಾಗೂ ಪ್ರತಿಯೊಂದು ಸಮಾಜದಲ್ಲಿ ಮೂಲಭೂತ ಹಕ್ಕುಗಳನ್ನು ಬಲಪಡಿಸಲು ಅಸಮಾನತೆ, ಅನ್ಯಾಯದ ವಿರುದ್ಧ ಜಾಗೃತಿ ಮೂಡಿಸುವಂತಹ ದಿನವಾಗಿದೆ. ಇದು ಕೇವಲ ಆಚರಣೆಯ ದಿನವಲ್ಲ, ಇದು ಪ್ರತಿದಿನವೂ ಪ್ರತಿಯೊಬ್ಬರನ್ನು ಮೂಲಭೂತ ಹಕ್ಕುಗಳನ್ನು ಗೌರವಿಸಬೇಕಾದ, ಸಂರಕ್ಷಿಸಿಡಬೇಕಾದ ಹಾಗೂ ಪ್ರಚಾರ ಮಾಡಬೇಕಾದಂತಹ ತಮ್ಮ ಕರ್ತವ್ಯಗಳನ್ನು, ಜವಾಬ್ದಾರಿಯನ್ನು ತಿಳಿಸುತ್ತದೆ. ಆದರೆ ಇಂದು ಇಸ್ರೇಲ್ ಫೆಲಸ್ತೀನ್ ಗಾಜಾದ ಮಣ್ಣಿನಲ್ಲಿ ನಡೆಸುತ್ತಿರುವಂತಹ ಯುದ್ಧ, ಉಕ್ರೈನ್ ಮಣ್ಣಿನಲ್ಲಿ ರಷ್ಯಾ ನಡೆಸುತ್ತಿರುವಂತಹ ಯುದ್ಧ, ಇದರಿಂದ ಸಾವಿರಾರು ನಿರಪರಾಧ ನಾಗರಿಕರು, ಮಹಿಳೆಯರು, ಮಕ್ಕಳು ತಮ್ಮ ಬದುಕಿನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಮನೆ, ಆಸ್ಪತ್ರೆ, ಶಾಲೆ ಎಂಬ ತಮ್ಮ ಮೂಲಭೂತ ಸೌಲಭ್ಯಗಳನ್ನು ಧ್ವಂಸಪಡಿಸಿಕೊಳ್ಳುತ್ತಿದ್ದಾರೆ. ಅದೇ ರೀತಿಯಲ್ಲಿ ಶಿಕ್ಷಣದ ಸ್ವಾತಂತ್ರ್ಯ, ಬದುಕುವ ಸ್ವಾತಂತ್ರ್ಯ ಎಂಬ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದೆ. ಇದಕ್ಕೆ ಮಾನವ ಹಕ್ಕು ಸಮಿತಿ ಉತ್ತರಿಸುವುದಾದರೂ ಏನು? ಅದೇ ರೀತಿಯಲ್ಲಿ ಉಣ್ಣಲು ಆಹಾರವಿಲ್ಲದೆ, ಕುಡಿಯಲು ನೀರಿಲ್ಲದೆ, ಚಿಕಿತ್ಸಲು ಆಸ್ಪತ್ರೆಗಳ ಸೌಕರ್ಯವಿಲ್ಲದೆ ಅಲೆದಾಡುವಂತಹ ಮರಣ ಹೊಂದುವರ ಸಂಖ್ಯೆ ಹೆಚ್ಚುತ್ತಾ ಈ ಪ್ರಪಂಚದಲ್ಲಿ ಬರುತ್ತದೆ. ಇದಕ್ಕೆ ಉತ್ತರಿಸುವುದಾದರೂ ಏನು? ಅದೇ ರೀತಿಯಲ್ಲಿ ಸರ್ಕಾರವನ್ನು ಟೀಕಿಸಿದ ಕಾರಣ ಪತ್ರಿಕೋದ್ಯಮಗಳನ್ನು ಗುರಿಯಾಗಿಸಿಕೊಂಡು ದೇಶದ್ರೋಹದ ಮುದ್ರವನ್ನು ಹಚ್ಚುತ್ತಾ ತಮಗೆ ಬೇಕಾದ ರೀತಿಯಲ್ಲಿ ಮಾಧ್ಯಮಗಳನ್ನು ಸರ್ಕಾರಗಳು ಬಳಸುತ್ತಿದ್ದಾರೆ. ಅದೇ ರೀತಿಯಲ್ಲಿ ಹೋರಾಟ ನಡೆಸುವ ಪ್ರದೇಶಗಳಲ್ಲಿ ಇಂಟರ್ನೆಟ್ಗೆ ನಿರ್ಬಂಧವನ್ನು ಏರಿ ಸಾಮಾಜಿಕ ಮಾಧ್ಯಮಗಳ ಮೇಲೆ ನಿಯಂತ್ರಣವನ್ನು ಏರುತ್ತಿದ್ದಾರೆ. ಇದರ ವಿರುದ್ಧ ಮಾನವ ಹಕ್ಕು ತೆಗೆದುಕೊಳ್ಳುವಂತಹ ನಿರ್ಧಾರವಾದರೂ ಏನು ಎಂಬ ಎಲ್ಲ ಪ್ರಶ್ನೆಗಳು ಈಗಲೂ ಪ್ರಶ್ನೆ ಚಿಹ್ನೆಗಳಾಗಿ ಉಳಿಯುತ್ತಿದೆ. ಪ್ರೀತಿಯರೇ, ಜಾಗತಿಕ ಮಾನವರ ಹಕ್ಕುಗಳನ್ನು ಸಂರಕ್ಷಿಸಿಡಬೇಕಾದ, ಹಕ್ಕುಗಳನ್ನು ಉಲ್ಲಂಘನೆಗೊಂಡರೆ ತನಿಖೆ ನಡೆಸಿ ಆಧಾರಗಳನ್ನು ಸಂಗ್ರಹಿಸಿ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಾದ, ಪ್ರಪಂಚದಲ್ಲಿರುವಂತಹ ಪ್ರಜೆಗಳಿಗೆ ಹಕ್ಕುಗಳ ಜಾಗೃತಿಯನ್ನು ಮೂಡಿಸಬೇಕಾದ, ಮಹಿಳೆಯರು, ಮಕ್ಕಳು, ಹಿರಿಯರು, ಅದೇ ರೀತಿಯಲ್ಲಿ ಅಲ್ಪಸಂಖ್ಯಾತರು ಎಂಬ ದುರ್ಬಲ ವರ್ಗಗಳಿಗೆ ರಕ್ಷಣೆಯಾಗಿ ಒದಗಬೇಕಾದಂತಹ UN ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಮಿತಿಯು ತಮ್ಮ ಕರ್ತವ್ಯವನ್ನು, ಜವಾಬ್ದಾರಿಯನ್ನು ಮರೆತು ಹೋಗಿದ್ದಾರೆ ಎಂಬ ಮಟ್ಟಿನಲ್ಲಿ ಇದ್ದಾರೆ. ಪ್ರೀತಿಯರೇ, ಜಾಗತಿಕ ಪ್ರಜೆಗಳಾದ ನಾವುಗಳು ಇತರರ ಹಕ್ಕುಗಳನ್ನು ನಮ್ಮ ಹಕ್ಕುಗಳಂತೆ ಗೌರವಿಸಿಕೊಂಡು ಕಾನೂನನ್ನು ಪಾಲಿಸಿ ಶಾಂತಿಯುತವಾದ ಸಮಾನವಾದ ಬದುಕಿಗೆ ಉತ್ತೇಜನ ನೀಡುತ್ತಾ ಒಂದು ಒಳ್ಳೆಯ ಜಾಗತಿಕ ಪ್ರಜೆಯಾಗಿ ಬದುಕಬೇಕಾಗಿದೆ. ಪ್ರೀತಿಯರೇ, ನೆನಪಿರಲಿ, ಇಂದು ನಾವು ಒಂದು ಜಾಗತಿಕ ಪ್ರಜೆಯಾಗಿದ್ದೇವೆ. ವಿ ಆರ್ ದ ಗ್ಲೋಬಲ್ ಸಿಟಿಸನ್ಸ್. ಪ್ರೀತಿಯರೇ, ಹಾಗೂ ನೀವು, ನಾವುಗಳು ಒಂದು ಜಾಗತಿಕ ಕರ್ತವ್ಯವುಳ್ಳ ಪ್ರಜೆಗಳು ಸಹ ಆಗಿದ್ದೇವೆ.